Hi everyone, welcome to Learn Easily. Here is the second PUC English workbook answers reported speech. I hope you know what is a reported speech. In SSLC and in PUC grammar, reported speech is done by the sentence voice. But for second PUC, here it is not given in the sentences to convert from direct speech to reported speech. It is given in a passages or in paragraphs or in a dialogue form to convert. ಇಲ್ಲಿ ನಿಮಗೆ ಡೈರೆಕ್ಟ್ ಟು ಇಂಡೈರೆಕ್ಟ್ ಸ್ಪೀಚ್ಗೆ ಸೆಕೆಂಡ್ PUC ಗ್ರಾಮರ್ನಲ್ಲಿ ನಿಮಗೆ ವಾಕ್ಯಗಳ ರೂಪದಲ್ಲಿ ಕೊಡೋದಿಲ್ಲ, ಅಥವಾ ನೀವು SSLC ಅಥವಾ PUCನಲ್ಲಿ ವಾಕ್ಯಗಳ ರೂಪದಲ್ಲಿ ಕಲ್ತಿರ್ತೀರಾ. ಸೆಕೆಂಡ್ PUನಲ್ಲಿ ಅದು ನಿಮಗೆ ಒಂದು ಡೈಲಾಗ್ಸ್ ಅಥವಾ ಒಂದು ಪ್ಯಾರಾಗ್ರಾಫ್ ರೂಪದಲ್ಲಿ ಕೊಟ್ಟು ask you to convert from direct to indirect speech. Here the simply in the workbook they give an explanation what is direct and what is indirect speech. Here Dhruva, I have won the election, that is script form. Dhruva said I have won the election is quote form, and the reported speech is Dhruva said that he had won the election. Okay, ಇದು ಡೈರೆಕ್ಟ್ ಟು ಇಂಡೈರೆಕ್ಟ್ ಹೇಗೆ ಚೇಂಜ್ ಮಾಡಬೇಕು ಅಂದಾಗ here is this many rules for that. Here you have to learn that direct to indirect changing by the types of sentences. ಡೈರೆಕ್ಟ್ ಇಂದ ಇಂಡೈರೆಕ್ಟ್ಗೆ ಚೇಂಜ್ ಮಾಡ್ತಕ್ಕಂತಹ ಒಂದು ಸ್ಪೀಚ್ಗೆ ಚೇಂಜ್ ಮಾಡ್ತಕ್ಕಂಥದ್ದನ್ನ ಕಲಿಬೇಕಾದ್ರೆ ಯು ಗೋ ಥ್ರೂ ದಿ ಟೈಪ್ಸ್ ಆಫ್ ಸೆಂಟೆನ್ಸಸ್. ಡಿಕ್ಲರೇಟಿವ್, ಇಂಟರಾಗೇಟಿವ್, ಅಸರ್ಟಿವ್, ಮೀನ್ಸ್ ಡಿಕ್ಲರೇಟಿವ್, interrogative, imperative and exclamatory. How to convert from direct to indirect the declarative sentences, interrogative sentences, especially yes or no type and WH type, and imperative sentences. I did that video. I placed that direct to indirect speech video in the description. Watch it and learn with the sentences. ನಿಮಗೆ ಇಲ್ಲಿ ವಾಕ್ಯಗಳು ಡಿಕ್ಲರೇಟಿವ್ ವಾಕ್ಯವನ್ನು ಹೇಗೆ ಡೈರೆಕ್ಟಿಂದ ಇಂಡೈರೆಕ್ಟ್ಗೆ ಮಾಡಬೇಕು, ಕ್ವಶನ್ಸ್ ಎಸ್ ಆರ್ ನೋ ಟೈಪ್ ಆ್ಯಂಡ್ WH ಕ್ವಶನ್ಸನ್ನು ಹೇಗೆ ಮಾಡಬೇಕು, ಇಂಪ್ಯಾರಿಟಿವ್ ಸೆಂಟೆನ್ಸನ್ನು ಹೇಗೆ ಮಾಡಬೇಕು ಅಂತ ಸೆಂಟೆನ್ಸ್ ವೈಸ್ ನೀವು ಕಲಿಬೇಕಾಗತ್ತೆ. ಆ ಸೆಂಟೆನ್ಸ್ ವೈಸನ್ನು ಕಲ್ತರೆ ನಿಮಗೆ ಈ ಸೆಕೆಂಡ್ PUCಯಲ್ಲಿ ಕೊಡ್ತಕ್ಕಂತಹ ಒಂದು ಪ್ಯಾರಾಗ್ರಾಫ್ ಅಥವಾ ಒಂದು ಡೈಲಾಗನ್ನು ಡೈರೆಕ್ಟಿಂದ ರಿಪೋರ್ಟೆಡ್ ಸ್ಪೀಚ್ ಮೀನ್ಸ್ ಇಂಡೈರೆಕ್ಟ್ ಸ್ಪೀಚ್ಗೆ ಕನ್ವರ್ಟ್ ಮಾಡ್ತಕ್ಕಂಥದ್ದು ಬಹಳ ಈಸಿ ಆಗುತ್ತೆ. ಅದಕ್ಕಾಗಿ ಐ ಲೆಫ್ಟ್ ದ ವಿಡಿಯೋ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್. ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅದರಲ್ಲಿ ನೋಡಿ ಡಿಕ್ಲರೇಟಿವ್, ಇಂಟರಾಗೇಟಿವ್, ಇಂಪ್ಯಾರೇಟಿವ್, ಎಸ್ ಆರ್ ನೋ ಟೈಪ್ ಕ್ವಶನ್, WH ಕ್ವಶನ್ಸನ್ನು ಹೇಗೆ ಕನ್ವರ್ಟ್ ಮಾಡಬೇಕು ಡೈರೆಕ್ಟಿಂದ ಇಂಡೈರೆಕ್ಟ್ಗೆ ಅಂತಕ್ಕಂಥದ್ದು ತುಂಬ ಈಸಿಯಾಗಿ ಆ ವಿಡಿಯೋದಲ್ಲಿ ನಾನು ನಿಮಗೆ ಮಾಡಿ ಇಟ್ಟಿರ್ತೇನೆ. ಆ್ಯಂಡ್ ಇನ್ ದ ವರ್ಕ್ ಬುಕ್ ದೇ ಆಲ್ಸೋ ಗಿವನ್ ದ ಸಿಂಪಲ್ ಎಕ್ಸ್ಪ್ಲನೇಷನ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಡೈರೆಕ್ಟ್ ಸ್ಪೀಚ್ ಆ್ಯಂಡ್ ವಾಟ್ ಈಸ್ the indirect speech. Here look at here the following sentence is given. Ashok said we must save water. Ashok said we must save water. To convert into indirect speech is nothing but the same sentence what Ashok said you are going to say to someone else in some other time. ಇಲ್ಲಿ ಅಶೋಕ್ ಹೇಳ್ತಾ ಇದ್ದಾನೆ ನಾವು ನೀರನ್ನು ಸೇವ್ ಮಾಡಬೇಕು. ಇದೇ ವಾಕ್ಯನ ನೀವು ಬೇರೊಬ್ಬರಿಗೆ ಬೇರೊಂದು ಟೈಮಲ್ಲಿ ಮೀನ್ಸ್ ಆಲ್ರೆಡಿ ಇಟ್ ಈಸ್ ಹ್ಯಾಪನ್ಡ್ ಮೀನ್ಸ್ ಅದು ಭೂತಕಾಲ ಆಗಿರುತ್ತೆ, ನೀವು ಇನ್ನೊಂದು ಟೈಮಲ್ಲಿ ಅದನ್ನು ಹೇಳಬೇಕಾದ್ರೆ ಹೇಗೆ ಹೇಳ್ತೀರಾ? ಅಶೋಕ್ ಹೇಳ್ತಾ ಇದ್ದ ನಾವು ನೀರನ್ನು ಸೇವ್ ಮಾಡಬೇಕಂತೆ ಅಂತ ಹೇಳ್ತೀವಿ. ಸೊ ದಟ್ ಈಸ್ ವಾಟ್ ದ ಗಿವನ್. ಅಶೋಕ್ ಎಂಪಸೈಸ್ಡ್ ವಿ ನೀಡ್ ಟು ಸೇವ್ ವಾಟರ್ ಲೈಕ್ ದಿಸ್. ಇಲ್ಲಿ ನಿಮಗೆ ವರ್ಕ್ ಬುಕ್ಕಲ್ಲಿ ಕೊಟ್ಟಿರ್ತಕ್ಕಂಥ ಬಹಳಷ್ಟು ಎಕ್ಸಾಂಪಲ್ಸ್ ಇದೆ. ಆ ಎಕ್ಸಾಂಪಲ್ಸನ್ನು ಓದಿ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಗಿವ್ ಯು ದ ನೀಟ್ ಕೀ ಆನ್ಸರ್ ಇಯರ್. ಇಲ್ಲಿ ಬರೀ ನಿಮಗೆ ಕೀ ಆನ್ಸರನ್ನು ಕೊಡ್ತೇನೆ. ಇದಕ್ಕಿಂತ ಮೊದಲು ನಿಮಗೆ ಈ ಒಂದು ಎಕ್ಸಾಮಿನೇಷನ್ ಗ್ರಾಮರ್ ಮಾಡಬೇಕಾದ್ರೆ ಡೈರೆಕ್ಟ್ ಇಂಡೈರೆಕ್ಟನ್ನು ಹೇಗೆ ಮಾಡಬೇಕು ಅನ್ನೋದು ನೀವು ಸೆಂಟೆನ್ಸ್ ವೈಸ್ ಕಲ್ತಿದ್ರೆ ಬಹಳ ಉತ್ತಮ. ಯಾಕಂದರೆ ಆ ಒಂದು ಪ್ಯಾರಾಗ್ರಾಫ್ ಮತ್ತು ಡೈಲಾಗ್ಸಲ್ಲಿ ಬರ್ತಕ್ಕಂತಹ ಡಿಕ್ಲರೇಟಿವ್, ಇಂಟರಾಗೇಟಿವ್ ಅಥವಾ ಇಂಪ್ಯಾರೇಟಿವ್ ಸೆಂಟೆನ್ಸ್ಗಳನ್ನು ಹೇಗೆ ಚೇಂಜ್ ಮಾಡ್ತಕ್ಕಂಥದ್ದು ಗೊತ್ತಿದ್ದರೆ ಪ್ಯಾರಾಗ್ರಾಫನ್ನು ಮಾಡಿಕೊಂಡು ಹೋಗ್ಬೋದಾಗುತ್ತೆ. ಹಿಯರ್ ದ ಫಸ್ಟ್ ಪ್ಯಾರಾಗ್ರಾಫ್ ಈಸ್ ಗಿವನ್ ಫಾರ್ ಅಮೆರಿಕನ್ ಆ್ಯಂಡ್ ಸ್ವಾಮಿ ರಾಮ್ ತೀರ್ಥ ಡೈಲಾಗ್ಸ್. ಫಾರ್ ದಟ್ ಡೈಲಾಗ್ಸ್ ಇನ್ ಯುವರ್ ವರ್ಕ್ ಬುಕ್ ರೀಡ್ ದ ಡೈಲಾಗ್ಸ್. ಐ ಮೇಡ್ ದಿ ಕನ್ವರ್ಷನ್ ಬಿಲೋ. ನಾನು ಇಲ್ಲಿ ಕನ್ವರ್ಷನ್ ಮಾಡಿರೋದನ್ನು ಮಾತ್ರ ಇಲ್ಲಿ ಕೊಡ್ತಾ ಹೋಗ್ತೇನೆ ಬಿಕಾಸ್ ಆಫ್ ದ ಸ್ಕ್ರೀನ್ ಈಸ್ ನಾಟ್ ಸುಟೇಬಲ್ ಟು ಶೋ ಬೋತ್. ಎರಡನ್ನೂ ತೋರಿಸೋದಕ್ಕೆ ಸ್ಕ್ರೀನ್ ಒಂದು ಸುಟೇಬಲ್ ಇರ್ತಾ ಇಲ್ಲ. ಅದಕ್ಕಾಗಿ ಹಿಯರ್ ವೆನ್ ಸ್ವಾಮಿ ರಾಮ್ ತೀರ್ಥ ವಿಸಿಟೆಡ್ ಅಮೇರಿಕಾ ಹಿ ಕೇಮ್ ಅಕ್ರಾಸ್ ಅನ್ ಅಮೇರಿಕನ್ ಹೂ ಆಸ್ಕ್ಡ್ ಹಿಮ್ ವೇರ್ ವಾಸ್ ಹಿಸ್ ಲಗೇಜ್. ದ ಸೆಂಟೆನ್ಸ್ ಈಸ್ ಇಲ್ಲಿರ್ತಕ್ಕಂಥ ಸೆಂಟೆನ್ಸ್ ಏನಿದೆ ವೇರ್ ಈಸ್ ಯುವರ್ ಲಗೇಜ್. ಅಮೇರಿಕನ್ ಕೇಳಿರೋದೇನು ವೇರ್ ಈಸ್ ಯುವರ್ ಲಗೇಜ್.
ಅದನ್ನು ಇಂಡೈರೆಕ್ಟ್ ಸ್ಪೀಚ್ಗೆ ಮಾಡಬೇಕಾದ್ರೆ ನಾವೇನಂತ ಹೇಳ್ತೀವಿ, ಅಮೇರಿಕನ್ನು ಸ್ವಾಮಿ ತೀರ್ಥರನ್ನು ಕೇಳ್ತಾ ಇದ್ರು, ಅವರ ಲಗೇಜ್ ಇಲ್ಲಿ ಮೀನ್ಸ್ ವೇರ್ ವಾಸ್ ಹಿಸ್ ಲಗೇಜ್, ಅಥವಾ ವೇರ್ ಹಿಸ್ ಲಗೇಜ್ ವಾಸ್ ಅಂತ ಬರುತ್ತೆ. ಹಿ ರಿಪ್ಲೈಡ್ ಟು ಹಿಮ್ ದಟ್ ಹಿಸ್ ಓಲ್ ಲಗೇಜ್ ವಾಸ್ ಆನ್ ಹಿಸ್ ಬಾಡಿ. ದೆನ್ ಅಮೇರಿಕನ್ ಆಸ್ಕ್ಡ್ ಹಿಮ್ ವೇರ್ ಹಿಸ್ ಪರ್ಸ್ ವಾಸ್. ಆದರೆ ಇಲ್ಲಿ ಅಮೇರಿಕನ್ ಕೇಳಿರೋದು ಏನಿದೆ ನೋಡಿ, ವೇರ್ ಈಸ್ ಯುವರ್ ಪರ್ಸ್, ನಿನ್ನ ಪರ್ಸ್ ಎಲ್ಲಿ ಅಂತ ಕೇಳಿದೆ. ಅದನ್ನ ಇಂಡೈರೆಕ್ಟ್ ಸ್ಪೀಚ್ಗೆ ನಾವು ಹೇಳ್ಬೇಕಾದ್ರೆ ಹೇಗೆ ಹೇಳಬೇಕು, ಅಮೇರಿಕನ್ ಆಸ್ಕ್ಡ್ ಹಿಮ್ ವೇರ್ ಹಿಸ್ ಪರ್ಸ್ ವಾಸ್. ಇದು ಯಾವ ರೀತಿ ಚೇಂಜ್ ಆಯಿತು, ಈ ಒಂದು WH ಕ್ವಶನ್ ಹೇಗೆ ಚೇಂಜ್ ಆಯಿತು ಅನ್ನೋದಕ್ಕೆ ನನ್ನ ವಿಡಿಯೋದಲ್ಲಿ ಕ್ಲೀನಾಗಿ ಸೆಂಟೆನ್ಸ್ ವೈಸ್ ಹೇಗೆ ಡೈರೆಕ್ಟಿಂದ ಇಂಡೈರೆಕ್ಟ್ಗೆ ಚೇಂಜ್ ಮಾಡಬೇಕು ಅಂತಕ್ಕಂಥ ಒಂದು ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಮತ್ತು ಕ್ಲಿಯರ್ ರೂಲ್ಸ್ನೊಂದಿಗೆ ಆ ಒಂದು ವಿಡಿಯೋ ಇದೆ, ಆ ವಿಡಿಯೋನ ನೋಡಿ ಕಲೀರಿ. ಆ್ಯಂಡ್ ಸ್ವಾಮಿ ರಾಮತೀರ್ಥ ರಿಪ್ಲೈಡ್ ದಟ್ he didn't possess any money. The American asked if he had any friend in America. Swami Ramtirtha replied that he had one and that he was that friend of his. ಮೇಲೆ ಕೊಟ್ಟಿರ್ತಕ್ಕಂಥ ವಾಕ್ಯಗಳನ್ನು ನಾನು ಈ ರೀತಿ ಕನ್ವರ್ಷನ್ ಮಾಡಿದ್ದೇನೆ. ಓಕೆ, ಯು ವಾಂಟ್ ಟು ಲರ್ನ್ ದಟ್ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್, ಹೌ ಟು ಕನ್ವರ್ಟ್ ದೆಮ್, ಪ್ಲೀಸ್ ಗೋ ಥ್ರೂ ದ ವಿಡಿಯೋ ವಿಚ್ ಐ ಪ್ಲೇಸ್ಡ್ ಇನ್ ದ ಡಿಸ್ಕ್ರಿಪ್ಷನ್. Watch that video and learn with the conversion of sentences first. Then here the dialogues and the paragraphs contains maybe declarative sentences, then interrogative sentence, imperative sentence, exclamatory sentences. ನೀವು ಆ ಸೆಂಟೆನ್ಸ್ ವೈಸ್ ಕಲ್ತರೆ ಈ ಪ್ಯಾರಾಗ್ರಾಫ್ ಅಥವಾ ಡೈಲಾಗಲ್ಲಿ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ಗಳನ್ನು ಈಸಿಯಾಗಿ ಕನ್ವರ್ಷನ್ ಮಾಡ್ಬೋದಾಗುತ್ತೆ. See here some examples is given. Keats said truth is beauty. Keats said that truth is beauty. Vibha, I study for 2 hours every day. Vibha said that she studies for 2 hours every day. Sagar said the earth revolves around the sun. Sagar said that the earth revolves around the sun. See, these are all the present tense form. If it is the present tense, we have to keep it is in simple present only. If it is in past, we have to go for the past. Then if it is in past, we have to go for past perfect. Now here the exercise is given. ಇಲ್ಲಿ ಒಂದು ಎಕ್ಸಸೈಸ್ ಕೊಟ್ಟಿದೆ. I already told you I am going to give the key answer, the supporting learning you have to do. ಇಲ್ಲಿ key answer ಮಾತ್ರ ನಾನು ಕೊಡ್ತಾ ಹೋಗ್ತಾ ಇದ್ದೇನೆ. ಮೊದಲನೇದು ನೋಡಿ, ರೋಹನ್ ಮೇ ಐ ಕಮ್ ಇನ್ ಸರ್. ಇಲ್ಲಿ the sentence starts with helping verb. This is imperative sentence. ಇದೊಂದು ಪ್ರಶ್ನೆ ಆಗಿದೆ. ಹೆಲ್ಪಿಂಗ್ ವರ್ಬಿಂದ ಸ್ಟಾರ್ಟ್ ಆಗೋದ್ರಿಂದ ಹೆಲ್ಪಿಂಗ್ ವರ್ಬಿಂದ ಸ್ಟಾರ್ಟ್ ಆಗ್ತಕ್ಕಂಥ ವಾಕ್ಯಗಳಿಗೆ ನಾವೇನು ಮಾಡಬೇಕು, ಇಫ್ ಅಥವಾ ವೆದರ್ ಅಂತಕ್ಕಂಥ ವರ್ಡನ್ನು ಯೂಸ್ ಮಾಡಿ ಅಲ್ಲಿರ್ತಕ್ಕಂತಹ ಸಬ್ಜೆಕ್ಟ್ ಮತ್ತು ಹೆಲ್ಪಿಂಗ್ ವರ್ಬನ್ನು ಅದಲು ಬದಲು ಮಾಡಿ ನಾವು ಬರಿಬೇಕಾಗುತ್ತೆ. ಇಟ್ ಮೀನ್ಸ್ ದಟ್ ಅದು ಹೇಗೆ, ಮೊದಲು ಏನು ಮಾಡಬೇಕು, ಮೇ ಅಂತ ಬಂದಿರೋದ್ರಿಂದ ಇಫ್ ಅಂತ ಯೂಸ್ ಮಾಡಬೇಕು. ಆ ನಂತರ ಸಬ್ಜೆಕ್ಟ್ ಐ ಇದೆ, ಐಯನ್ನು ಮೊದಲು ಬರೆದು ಮೇಯನ್ನು ಅದರ ಮುಂದೆ ಬರೆದಾಗ ಮೇ ಇರ್ತಕ್ಕಂಥದ್ದು ಮೈಟ್ಗೆ ಚೇಂಜ್ ಆಗುತ್ತೆ. ನೋಡಿ, ಅದು ಈ ರೀತಿ ವಾಕ್ಯಗಳನ್ನು ಮಾಡಿರ್ತಾನೆ. Roshan respectfully asked the manager if he might come in. The manager asked him to come in and sat down. The manager then asked him what his name was. ಆದರೆ ಇಲ್ಲಿ ನೋಡಿ, what is your name ಅಂತ ಇದೆ, what is your name. ಬಟ್ ಇಲ್ಲಿ ನಾವು ಮಾಡಬೇಕಾಗಿರೋದು what his name was. Roshan said his name was Roshan. The manager asked him if he could drive a car. Roshan told him that he could drive and added that he has been driving for 3 years. See, ಈ ಎಲ್ಲ ಸೆಂಟೆನ್ಸ್ಗಳಲ್ಲಿ ಡಿಕ್ಲರೇಟಿವ್ ಇದೆ, ಇಂಟರಾಗೇಟಿವ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ, WH ಇದೆ. ಇವುಗಳನ್ನು ಹೇಗೆ ಮಾಡಬೇಕು, ಆ ಒಂದು ಸೆಂಟೆನ್ಸ್ ಕನ್ವರ್ಷನ್ನ ಕಲ್ತ್ಕೊಳ್ಳಿ. ದೆನ್ ಯು ಕ್ಯಾನ್ ಡೂ ಈಸಿಲಿ ದಿಸ್ dialogues. The second one is given for customer and barber. The customer said, I must be at the meeting at once. I cannot spare another minute. Barber, I know all about the meeting. Customer, then you will let me go there. Barber, I am afraid I won't, sir. ಈ ಒಂದು ಫುಲ್ ಕನ್ವರ್ಸೇಷನ್ ಅನ್ನು ಏನು ಮಾಡಬೇಕು, ಇಂಡೈರೆಕ್ಟ್ ಸ್ಪೀಚ್ಗೆ ಮಾಡಬೇಕಾದ್ರೆ ಈ ರೀತಿ ಇರುತ್ತೆ. The customer informed the barber that he should be at the meeting at once. He could not spare another moment.
The barber replied that he knew all about the meeting. The customer then wanted to know if the barber would let him go there. The barber told him politely that he would not. Then next conversation given. ಇಲ್ಲಿ ನೋಡಿ ಪ್ರಶ್ನೆಗಳಿಂದ ಸ್ಟಾರ್ಟ್ ಆಗಿದೆ. ಹೂ ಈಸ್ ದಟ್ ಲೇಡಿ? ದ ಚಿಲ್ಡ್ರನ್ ಆಸ್ಕ್ಡ್ ದೇರ್ ಮದರ್ ಅಂತ ಕೊಟ್ಟಿದ್ದಾರೆ. ಹೂ WH ವರ್ಡಿಂದ ಬಂದಾಗ ದ ಚಿಲ್ಡ್ರನ್ ಆಸ್ಕ್ಡ್ ದೇರ್ ಮದರ್ ವಿತೌಟ್ ಎನಿ ಲಿಂಕಿಂಗ್ ವರ್ಡ್. ಇಲ್ಲಿ ಲಿಂಕಿಂಗ್ ವರ್ಡನ್ನು ಹಾಕೋ ಆಗಿರಲ್ಲ ನೋಡಿ. ದ ಚಿಲ್ಡ್ರನ್ ಆಸ್ಕ್ಡ್ ದೇರ್ ಮದರ್ ಹೂ ದಟ್ ಲೇಡಿ ವಾಸ್. ದ ಮದರ್ ರಿಪ್ಲೈಡ್ ದಟ್ she was a close friend who was very dear to her. The children asked their mother why she had never told them about her. The mother replied that when the time came they would know everything. See, ನಿಮಗೆ ಎಕ್ಸಾಮಿನೇಷನಲ್ಲಿ ಈ ರೀತಿ ಫುಲ್ ಪ್ಯಾರಾಗ್ರಾಫ್ ಕೊಡ್ತಾರೆ. ಬಟ್ ಇನ್ ದಟ್ ಪ್ಯಾರಾಗ್ರಾಫ್ ಯು ಹ್ಯಾವ್ ಟು ಐಡೆಂಟಿಫೈ the types of sentence: declarative, interrogative, that is yes or no or WH, and imperative. According to that sentence you have to make the conversion. Is that enough for it? Next conversation means dialogue is given. I made the key answer for it. The reporter congratulated Sachin. He then had another word record to his credit. Sachin acknowledged that God was great and he added that he only enjoyed his cricket. The reporter asked that what would be the next record after 200 not out in ODI. The reporter wondered if they could hope for 400 plus innings in a test match. Sachin replied that he would try his best. ಓಕೆ, ಮೇಲೆ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ಗೂ ಕೆಳಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಆನ್ಸರ್ಗೂ ನೀವು ಟ್ಯಾಲಿ ಮಾಡಿ ನೋಡಿ. ದೆನ್ ಯು ಕಮ್ ಟು ನೋ ಹೌ ಟು ಕನ್ವರ್ಟ್ ದಿ sentences. And the next one is given. Don Laura, do you use handkerchief as a shoe brush? Don Gonzalo, why not? Don Laura, do you use a shoe brush as a handkerchief? Don Gonzalo, what right have you to criticize my action? Don Laura, a neighbor's right. To convert this full dialogue, Don Laura asked Don Gonzalo if he used a handkerchief as a shoe brush. When Don Gonzalo reported why he should not, Don Laura asked if he used a shoe brush as a handkerchief. Don Gonzalo asked what right she had to criticize his action. Don Laura replied that she had a neighbor right. See, this is the key answers I am giving you, and I am giving you my direct and indirect speech video in the description. Watch it and learn how to convert the sentences. And the next one is given the multiple choice questions for you. What is the right answer for this? The first, the policeman asked the woman. First one, see, what is her full name? Here is what her full name was is the right answer for the first. Fill in the blank. The woman replied, woman said she is Veena Verma. For that, here it is, the woman replied that she was Veena Verma. That she was Veena Verma. Then the policeman further asked her dash. Can you describe her? Can you describe her? Here, you could be describe her. See here, whether she could describe her. Whether she could describe her. And last one, the woman said dash and fair in complexion. That she was thin and fair in complexion. These are the key answers I am given for you. And the next activity is given. Based on the picture, we have to rewrite the utterance in the reported speech. The utterance is given. I have nowhere to go. What can I do? You have ruined my character by your sentence. People will turn their backs on me. You have treated me badly. If you write this conversation or the dialogue in reported speech, the man said that he had nowhere to go. He asked what he could do. He further accused the judge that he had ruined his character by his sentence. He added that people would turn their backs on him. He said that
he had treated him badly. Look at the top, that utterance is given and I have given the key, means the reported speech form of the above dialogue. Then, how can I betray Marcus? I should not have accepted the money. Besides, I have sworn on E. What should I do? I am in a fix. Here the reported speech of the above. He asked how could he betray Marcus? He should not accept the money. He had sworn on E. It was all the more reason that he should not have accepted the money. He once again wondered what he should do. He admitted that he was in a fix. This is the indirect speech workbook in your second PUC. Here in this video I gave the key answers for all the activities given in the reported speech. I already told you there is a video in the description to learn this reported speech, how to convert the types of sentences, the 4 types of sentence: declarative, interrogative, yes or no type and WH, imperative and exclamatory. Learn them and use the same rules in this for the passages given or paragraphs given or dialogues given in your workbook or in your examination. Okay, I hope you understood and enjoyed. Okay, thank you for watching this video and watch more videos of grammar in Learn Easily channel and learn for your second PUC examination grammar. Thank you for watching.